ಕೆಲೋ ಮಿತ್ರ ನಮ್ಮೆಲ್ರಿಗೂ ಡ್ರೀಮ್ ಇರುತ್ತೆ. ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಂಗೆಲ್ಲ ಮಾಡ್ಬೇಕು ಅಂತ. ಈ ಎಲ್ಲಾ ಡ್ರೀಮ್ಗೆ ನಮ್ಗೆ ಅಂತ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ವಾ? ನಂಗೆ ಈ ರೀತಿ ಒಂದು ನೋಟ್ಬುಕ್ಗೆ ನಂಗೊಂದು ಸ್ಟಾರ್ಟಿಂಗ್ ಬುಕ್ ಆಗಿತ್ತು. ಒಂದು ಸಾಧಾರಣ ಡೈರಿಯಿಂದ ನನ್ನ ಡ್ರೀಮ್ಸ್, ಗೋಲ್ಸ್ ಎಲ್ಲವನ್ನ ಬರ್ದಿಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಚಾನೆಲ್ನ ಸ್ಟಾರ್ಟ್ ಮಾಡ್ಬೇಕಾದ್ರೂ ಇದೇ ನನ್ನ ನೋಟ್ಬುಕ್ ಆಗಿತ್ತು. ಇದರ ಒಳಗೆ ನೋಡಿದ್ರು ಕೂಡ ಸುಮಾರು ಬುಕ್ಸ್ನ ನೋಟ್ಸ್ ಮತ್ತೆ ರೆಫರೆನ್ಸ್ ಅನ್ನ ಬರ್ದಿಟ್ಟಿದ್ದೆ. ಈ ರೀತಿ ಆಕ್ಚುಲ್ ಆಗಿ ನಿಮ್ಮ ಮೈಂಡಲ್ಲಿರೋ ವಿಷಯವನ್ನ, ನಿಮ್ಮ ಗೋಲ್ಸು, ಡ್ರೀಮ್ಸು, ಡೈಲಿ ಆಕ್ಟಿವಿಟೀಸ್ ಒಂದು ನೋಟ್ಬುಕ್ ಅಲ್ಲಿ ಬರೆದಿಡೋ ಹ್ಯಾಬಿಟ್ ಮ್ಯಾಜಿಕಲ್ ಆಗಿ ನಿಜವಾಗ್ಲೂ ಜೀವನದಲ್ಲಿ ಒಂದು ಪಾಸಿಟಿವ್ ಚೇಂಜ್ ಅನ್ನ ಅದು ತರ್ತಾ ಇತ್ತು. ಈ ಹ್ಯಾಬಿಟ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಲೈಫ್ ಅನ್ನ ಇಂಟೆನ್ಷನಲ್ ಆಗಿ ಬಾಳೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಆಕ್ಚುಲ್ ಆಗಿ ಈ ವಿಷಯ ವರ್ಕ್ ಆಗಿದ್ರಿಂದ ಒಂದು ಡೈರಿ, 2 ಡೈರಿ ಆಯ್ತು, 2 3 ಆಯ್ತು, 3 4 ಆಯ್ತು. 2016 ಇಂದ ಇವತ್ತಿನವರೆಗೂ ಇಷ್ಟು ಡೈರಿಯನ್ನ ನಾನು ಯೂಸ್ ಮಾಡಿ ಮುಗಿಸ್ಬಿಟ್ಟೆ. ಇಷ್ಟು ವರ್ಷದಿಂದ ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ. ನಾವು ನಮ್ಗೆ ಇಷ್ಟವಾದ ಕಸ್ಟಮೈಸ್ಡ್ ಆಗಿ ಒಂದು ಡಿಸೈನ್ ಮಾಡಿ ನಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಬೇಸ್ ಅಲ್ಲಿ ಹೇಗೆಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಯೋಚನೆ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಡಿಸೈನ್ ಮಾಡಿದ್ದೆ. ನಾವು ಲಾಸ್ಟ್ ಇಯರ್ ಲಾಂಚ್ ಮಾಡಿರೋ ಎಇ ಅಲ್ಟಿಮೇಟ್ ಜರ್ನಲ್. ಈ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಈ ಜರ್ನಲ್ ನ ಲಾಂಚ್ ಮಾಡಬೇಕಾದ್ರೆ ನಿಮ್ಮಿಂದ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಬಂತು. ಸುಮಾರು ಜನ ಬಲ್ಕ್ ಆರ್ಡರ್ ನ ಕೂಡ ಮಾಡಿದ್ರಿ. ಆಕ್ಚುಲ್ ಆಗಿ ಈ ಜರ್ನಲ್ ನ ತುಂಬಾ ದಿನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಸುಮಾರು ಜನ ದೊಡ್ಡ ದೊಡ್ಡ ಫೀಡ್ಬ್ಯಾಕ್ ಅನ್ನೆಲ್ಲ ನಮ್ಗೆ ಕೊಡ್ತಾ ಇದ್ರಿ. ಆ ಫೀಡ್ಬ್ಯಾಕ್ ಎಲ್ಲ ನಾವು ಇಂಪ್ರೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿತ್ತು. ನಮ್ಮ ಜರ್ನಲ್ ನ ಫಸ್ಟ್ ಎಡಿಷನ್ ಸೋಲ್ಡ್ ಔಟ್ ಆದ್ಮೇಲೆ ಕಮೆಂಟ್ಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಡಿಎಂಸ್ ಅಲ್ಲಿ ನೆಕ್ಸ್ಟ್ ಲಾಂಚ್ ಗೆ ಯಾವಾಗ ಅಪ್ಡೇಟ್ ಅಂತ ಯಾವುದೇ ವಿಡಿಯೋ ಹಾಕಿದ್ರು ಕಮೆಂಟ್ ಅಲ್ಲಿ ನೀವು ಕೇಳ್ತಾ ಇದ್ರಿ. ಸುಮಾರು ಜನ ಲಾಂಚ್ ನೋಟಿಫಿಕೇಶನ್ ಫಾರ್ಮ್ ಅಲ್ಲಿ 5-10 ಸತಿ ಅವರ ಹೆಸರನ್ನ ಫಿಲ್ ಮಾಡಿ ಇಟ್ಟಿದ್ದೀರಾ. ಸೊ ಫೈನಲಿ ವೇಟ್ ಇಸ್ ಓವರ್, ಪ್ರೆಸೆಂಟಿಂಗ್ ಯು ದ ಎಇ ಅಲ್ಟಿಮೇಟ್ ಜರ್ನಲ್ 2.0. ಈ 2.0 ಎಡಿಷನ್ ಅಲ್ಲಿ ಏನೆಲ್ಲ ಚೇಂಜಸ್ ಅನ್ನ ಮಾಡಿದೀವಿ ಅಂತ ನೋಡಿದ್ರೆ, ಫಸ್ಟ್ ಈ ಜರ್ನಲ್ ನಿಮ್ಮ ಕೈಗೆ ಸಿಕ್ಕಿದ ತಕ್ಷಣ ಪ್ಯಾಕೇಜಿಂಗ್ ಅಲ್ಲಿ ಒಂದು ದೊಡ್ಡ ಇಂಪ್ರೂವ್ಮೆಂಟ್ ಅನ್ನ ನೀವು ನೋಡ್ತೀರಾ. ನಮ್ಮ ಜರ್ನಲ್ ನ ಬಾಕ್ಸ್ ನಿಮ್ಮ ಕೈಗೆ ಸಿಕ್ಕ ತಕ್ಷಣ ರೈಟ್ ಸೈಡ್ ನ ರಿಬ್ಬನ್ ನ ಇಟ್ಕೊಂಡು ಹಾಗೆ ಅದನ್ನ ಡ್ರಾಗ್ ಮಾಡಿದ್ರೆ ಡ್ರಾ ಇಂದ ಜರ್ನಲ್ ನ ತೆಗಿಯೋ ಹಾಗೆ ನಿಮ್ಗೊಂದು ಪ್ರೀಮಿಯಂ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಜರ್ನಲ್ ನ ತೆಗೆದು ನೋಡ್ಬೇಕಾದ್ರೆ ಹೊರಗಡೆನೆ ಫಸ್ಟ್ ವರ್ಷನ್ ಅಲ್ಲಿ ಇದ್ದಿದ್ಕಿಂತ ಕೆಲವು ಇಂಪ್ರೂವ್ಡ್ ಅಪ್ಡೇಟ್ ಅನ್ನ ನೀವು ನೋಡಬಹುದು. ಒಂದು ಜರ್ನಲ್ ಅನ್ನ ಟೈಟ್ ಆಗಿ ಕ್ಲೋಸ್ ಮಾಡೋದಕ್ಕೆ ಈ ಎಲಾಸ್ಟಿಕ್ ಸ್ಟ್ರಾಪ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಪ್ಲಸ್ ಜರ್ನಲ್ ನ ರೈಟ್ ಸೈಡ್ ಅಲ್ಲಿ ಒಂದು ಪೆನ್ ಹೋಲ್ಡರ್ ಅನ್ನ ಕೂಡ ಆಡ್ ಮಾಡಿದೀವಿ. ಮತ್ತೆ ಒಳಗಡೆ ಏನಿದೆ ಅಂತ ಓಪನ್ ಮಾಡಿ ನೋಡ್ಬೇಕಾದ್ರೆ ಫಸ್ಟ್ ಪೇಜ್ ಅಲ್ಲಿ ಆಸ್ ಯೂಶುವಲ್ ನಮ್ಮ ಹೆಸರನ್ನ ಎಂಟರ್ ಮಾಡೋದಕ್ಕೆ ಜಾಗ ಇದೆ. ಒಳಗಡೆ ಓಪನ್ ಮಾಡಿ ನೋಡ್ಬೇಕಾದ್ರೆ ಆಲ್ರೆಡಿ ನಮ್ಮ ಜರ್ನಲ್ ನ ಪ್ರೀವಿಯಸ್ ವರ್ಷನ್ ಅನ್ನ ಯೂಸ್ ಮಾಡಿದ್ರೆ ಒಂದು ಒಳ್ಳೆಯ ಕಲರ್ ಟೋನ್ ಅಪ್ಡೇಟ್ ಅನ್ನ ಕೂಡ ನೀವು ನೋಡಬಹುದು. ಪ್ರೀವಿಯಸ್ ವರ್ಷನ್ ಇಂದ ಒಂದು ಅಪ್ಡೇಟ್ ಆಗಿ ಸ್ಟಾರ್ಟಿಂಗ್ ಪೇಜ್ ಅಲ್ಲಿ ಅಡಿಷನಲ್ ಆಗಿ ಬರ್ತ್ಡೇ ಮತ್ತೆ ಆನಿವರ್ಸರಿಯನ್ನ ನಾವು ಅಪ್ಡೇಟ್ ಮಾಡಿದೀವಿ. ಬರ್ತ್ಡೇ ಮತ್ತೆ ಆನಿವರ್ಸರಿನ ಬಿಟ್ಟು ಬೇರೆ ಯಾವ್ದಾದ್ರು ಇಂಪಾರ್ಟೆಂಟ್ ಡೇಟ್ ಅನ್ನ ಕೂಡ ನೀವು ನೆಕ್ಸ್ಟ್ ಪೇಜ್ ಅಲ್ಲಿ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಪೇಜ್ ಅಲ್ಲಿ ಆಸ್ ಯೂಶುವಲ್ ನಮ್ಮ ರೀಡಿಂಗ್ ಪೇಜ್ ಅನ್ನ ಕೊಟ್ಟಿದೀವಿ. ಅದ್ರ ನೆಕ್ಸ್ಟ್ ಪೇಜ್ ಆಸ್ ಯೂಶುವಲ್ ವಿಷನ್ ಬೋರ್ಡ್ ಸಿಗುತ್ತೆ. ಯಾವ್ದಾದ್ರು ಇನ್ಸ್ಪೈರಿಂಗ್ ಫೋಟೋವನ್ನ ನೋಡಿದ್ರೆ ನೀವಿಲ್ಲಿ ಸ್ಟಿಕ್ ಮಾಡಬಹುದು. ಇಲ್ಲಾಂದ್ರೆ ನಿಮ್ಮ ಕೈಯಾರೆ ನೀವೇ ಯಾವ್ದಾದ್ರು ಡ್ರಾಯಿಂಗ್ ಅಥವಾ ಸ್ಕೆಚ್ ರೀತಿ ಮಾಡಿ ನಿಮ್ಮ ವಿಷನ್ ಬೋರ್ಡ್ ಅನ್ನ ಆರ್ಟ್ ವರ್ಕ್ ರೀತಿ ಮಾಡ್ಕೋಬಹುದು. ನೆಕ್ಸ್ಟ್ ಪೇಜ್ ಅಲ್ಲಿ ಜರ್ನಲ್ ಅಲ್ಲಿ ಈ ಸತಿ ಡ್ಯೂಯಲ್ ಕ್ಯಾಲೆಂಡರ್ ಅಪ್ಡೇಟ್ ಅನ್ನ ಕೊಟ್ಟಿದ್ದೀವಿ. ಈ ಅಪ್ಡೇಟ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಮಂತ್ಲಿ ಗೋಲ್ಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಇಯರ್ಲಿ ಗೋಲ್ಸ್ ಗೆ ಯಾವ್ದಾದ್ರು ರೋಡ್ ಮ್ಯಾಪ್ ರೀತಿ ಸೆಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಈ ಪೇಜ್ ಅಲ್ಲಿ ಎಲ್ಲಾ ಮಂತ್ ಗೆ ಒಂದು ರೋಡ್ ಮ್ಯಾಪ್ ಹಾಗೆ ನೀವು ಸೆಟ್ ಮಾಡ್ಬಿಟ್ಟು ನೆಕ್ಸ್ಟ್ ನಿಮ್ಮ ಮಂತ್ಲಿ ಗೋಲ್ಸ್ ಅನ್ನ ಸೆಟ್ ಮಾಡೋ ಹಾಗೆ ನೀವು ಪ್ರೊಸೀಡ್ ಮಾಡಬಹುದು. ಈ ಜರ್ನಲ್ ವರ್ಷನ್ ಅಲ್ಲಿ ನಾವು ಮಂತ್ಲಿ ಗೋಲ್ಸ್ ಅನ್ನ ಸೆಟ್ ಮಾಡೋ ಹಾಗೆ ಈ ಪೇಜ್ ಅನ್ನ ನಾವು ನಿಮ್ಗೆ ಕೊಟ್ಟಿದೀವಿ. ನೆಕ್ಸ್ಟ್ ಸೈಡ್ ಅಲ್ಲೇ ಆ ಮಂತ್ಲಿ ಗೋಲ್ಸ್ ಅನ್ನ ವೀಕ್ಲಿ ಗೋಲ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ನಿಮ್ಗೆ ಒಂದು ಪೇಜ್ ಅನ್ನ ನಾವು ಅಲೋಕೇಟ್ ಮಾಡಿದೀವಿ. ಫ್ಯಾಮಿಲಿ, ಹೆಲ್ತ್, ಫಿನಾನ್ಸ್, ಬಿಸ್ನೆಸ್, ಸೆಲ್ಫ್ ಇಂಪ್ರೂವ್ಮೆಂಟ್ ಅಂತ ನೀವು ಯಾವ ರೀತಿ ಗೋಲ್ಸ್ ಅನ್ನ ಡೆಡಿಕೇಟ್ ಮಾಡಬೇಕು ಅಂತ ಅನ್ಕೋತಿರೋ ಅದೆಲ್ಲವನ್ನ ನೋಟ್ ಮಾಡೋ ಹಾಗೆ ನಿಮ್ಗೆ ಅಡಿಕ್ವೇಟ್ ಸ್ಪೇಸ್ ಅನ್ನ ನಾವು ಕೊಟ್ಟಿದೀವಿ. ಮತ್ತೆ ಈ ಜರ್ನಲ್ ವರ್ಷನ್ ಅಲ್ಲಿ ಮೇಜರ್ ಅಪ್ಡೇಟ್ ಆಗಿ ನಾವು ಹೆಲ್ತ್ ಮತ್ತೆ ಹ್ಯಾಬಿಟ್ ಟ್ರಾಕರ್ ಅಂತ ಲಾಸ್ಟ್ ಇಯರ್ ಅಲ್ಲಿ ಕೊಟ್ಟಿದೀವಲ್ಲ, ಆ ಟ್ರಾಕರ್ಸ್ ಅನ್ನ ಒಂದೇ ಜಾಗದಲ್ಲಿ ಬಂಚ್ ಮಾಡಿ ಕೊಡದೆ ಈಗ ಆ ಮಂತ್ ಟ್ರಾಕರ್ಸ್ ಎಲ್ಲವೂ ಕೂಡ ಆ ಮಂತ್ ನ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಸಪರೇಟ್ ಆಗಿ ಕೊಟ್ಟಿದೀವಿ. ಆಸ್ ಯೂಶುವಲ್ ನಿಮ್ಮ ಹೆಲ್ತ್ ಟ್ರಾಕರ್ ಅಲ್ಲಿ ನಿಮ್ಮ ವೆಯ್ಟು, BMI, ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಅಂತ ಈ ರೀತಿ ವಿಷಯವನ್ನ ನೀವು ಡೈಲಿ ಟ್ರ್ಯಾಕ್ ಮಾಡಕ್ಕಾಗತ್ತೆ. ನೆಕ್ಸ್ಟ್ ಹ್ಯಾಬಿಟ್ ಟ್ರ್ಯಾಕ್ ಅಲ್ಲಿ ನಿಮ್ಮ ಲಿಸ್ಟ್ ಆಫ್ ಹ್ಯಾಬಿಟ್ ಅನ್ನ ಬರ್ದಿಟ್ಟು ಅದಕ್ಕೊಂದು ಟಿಕ್ ಮಾರ್ಕ್ ಅನ್ನ ಅಥವಾ ಕ್ರಾಸ್ ಮಾರ್ಕ್ ಅನ್ನ ಹಾಕಿಟ್ಟು ನಿಮ್ಮ ಸ್ಟ್ರೀಕ್ ಅನ್ನ ಮೇಂಟೈನ್ ಮಾಡಕ್ಕಾಗತ್ತೆ. ನೆಕ್ಸ್ಟ್ ಪೇಜ್ ಅಲ್ಲಿ ನೋಡಿದ್ರೆ ಈ ಜರ್ನಲ್ ನ ಎಡಿಷನ್ ಅಲ್ಲಿ ನಿಮ್ಗೆ ಅಡಿಷನಲ್ ಆಗಿ ಒಂದು ಹೆಲ್ದಿ ಮೀಲ್ ಪ್ಲಾನ್ ಅನ್ನೋ ಸೆಕ್ಷನ್ ನ ಕೊಟ್ಟಿದೀವಿ. ಒಂದು ತಿಂಗಳ 4 ವಾರದಲ್ಲಿ ನಿಮ್ಮ ಡಯಟ್ ಅನ್ನ ಇದರಲ್ಲಿ ಪ್ಲಾನ್ ಮಾಡಿ ಕೊನೆ ಕಾಲಮ್ ಅಲ್ಲಿ ಟೋಟಲ್ ಆದ ಕ್ಯಾಲರಿ ಕೌಂಟ್ ಎಷ್ಟು ಅಂತ ನೀವು ನೋಟ್ ಮಾಡಿ ಇಟ್ಕೋಬಹುದು. ಮತ್ತೆ ನಮ್ಮ ಡೈಲಿ ಪೇಜ್ ಅಲ್ಲಿ ನೋಡ್ಬೇಕಂದ್ರೆ ಇದರಲ್ಲಿ ಒಂದು ಮೇಜರ್ ಅಪ್ಡೇಟ್ ಇದೆ. ಅದು ಏನಂದ್ರೆ ನಮ್ಮ ಸೆಲ್ಫ್ ಕೇರ್ ರುಟೀನ್ ನ ಅಪ್ಡೇಟ್. ಯೂಶುವಲ್ ಆಗಿ ಡೈಲಿ ಟಾಸ್ಕ್ ಅನ್ನ ಎಕ್ಸಿಕ್ಯೂಟ್ ಮಾಡುವಾಗ ಕೆಲವು ಸಮಯದಲ್ಲಿ ನಮ್ಮ ಹೆಲ್ತ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳಕ್ಕಾಗಲ್ಲ. ಇದರಿಂದ ನಾವು ರೀಸೆಂಟ್ ಆಗಿ 75 ಹಾರ್ಟ್ ಚಾಲೆಂಜ್ ಅಂತ ಒಂದು ವಿಡಿಯೋವನ್ನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ವಿ. ಆ ಚಾಲೆಂಜ್ ಅನ್ನ ಎಕ್ಸಿಕ್ಯೂಟ್ ಮಾಡೋ ಹಾಗೆ ಅದೇ ಸಮಯದಲ್ಲಿ ಕೆಲವು ಹೆಲ್ದಿಯಾದ ಹ್ಯಾಬಿಟ್ಸ್ ಅನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋದಿಕ್ಕೆ ಇಲ್ಲಿ ನಾವು ಸೆಲ್ಫ್ ಕೇರ್ ರುಟೀನ್ ಹಾಗೆ ನಾವು ನಿಮ್ಗೆ ಕೊಟ್ಟಿದ್ದೀವಿ. ಇದರಲ್ಲಿ ಫಸ್ಟ್ ನೋಡಿದ್ರೆ ಒಂದಿನ ಬೆಳಿಗ್ಗೆ ಎದ್ದ ತಕ್ಷಣ ಪ್ರೀವಿಯಸ್ ಡೇ ಎಷ್ಟವರ್ ನೀವು ನಿದ್ದೆ ಮಾಡಿದ್ರಿ ಅಂತ ನೀವಿಲ್ಲಿ ನೋಟ್ ಮಾಡ್ಕೋಬಹುದು. ಮತ್ತೆ ಸನ್ಲೈಟ್ ಎಕ್ಸ್ಪೋಜರ್ ಅನ್ನ ಮರಿಬಾರ್ದು ಅಂತ ಮಾರ್ನಿಂಗ್ ಅಲ್ಲಿ ಸ್ವಲ್ಪ ಆದ್ರೂ ಸನ್ಲೈಟ್ ಎಕ್ಸ್ಪೋಜರ್ ಸಿಕ್ಕಿದ ತಕ್ಷಣ
ಇದನ್ನ ನೀವು ಟಿಕ್ ಮಾಡಿ ಇಟ್ಕೋಬಹುದು. ಮತ್ತೆ ನಮ್ಮ ಕಾರ್ಡಿಯೋ ಹೆಲ್ತ್ಗೆ ಸ್ವಲ್ಪ ಆದ್ರೂ ಏರೋಬಿಕ್ ಎಕ್ಸರ್ಸೈಸ್ ಮಾಡಬೇಕು ಅಂತ ಮಾರ್ನಿಂಗ್ ವರ್ಕೌಟ್ ಅನ್ನ ನಾವು 75 ಹಾರ್ಡ್ ಡೇ ಚಾಲೆಂಜ್ ಅಲ್ಲಿ ಹೇಳೋ ರೀತಿ ಇಲ್ಲಿ ಆಡ್ ಮಾಡಿದೀವಿ. ಮಾರ್ನಿಂಗ್ ವರ್ಕೌಟ್ ಎಲ್ಲ ಮುಗಿಸಿದ ತಕ್ಷಣ ನಿಮ್ಮ ವೇಟ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ ಮರಿಬಾರ್ದು ಅಂತ ಇಲ್ಲಿ ವೇಟ್ ಮಿಷಿನ್ ಸಿಂಬಲ್ ಅನ್ನ ಆಡ್ ಮಾಡಿದೀವಿ. ನೀವಿಲ್ಲಿ ಒಂದು ಟಿಕ್ ಮಾರ್ಕ್ ಅನ್ನ ಹಾಕ್ಬಿಟ್ಟು ನಿಮ್ಮ ಹೆಲ್ತ್ ಟ್ರ್ಯಾಕರ್ ಅಲ್ಲಿ ಇದನ್ನ ನೀವು ಅಪ್ಡೇಟ್ ಮಾಡ್ಕೋಬಹುದು. ಮತ್ತೆ ನೀವು ಡೈಲಿ ನಿಮ್ಮನ್ನ ಸೆಲ್ಫಿ ಫೋಟೋ ತಗೋಬೇಕು ಅಂತ ಪ್ರೋಗ್ರೆಸ್ ಅನ್ನ ಮೆಜರ್ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಡಿವೈಸ್ ಅಲ್ಲಿ ಅಥವಾ ಬೇರೆ ಕ್ಯಾಮೆರಾವನ್ನ ಇಟ್ಕೊಂಡಿದ್ರೆ ಅದರಲ್ಲಿ ಒಂದು ಸೆಲ್ಫಿಯನ್ನ ನೀವು ತಗೊಳ್ಳಿ. ಅದಕ್ಕೆ ಹಾಗೆ ಡೈರೆಕ್ಟ್ ಆಗಿ ನೀವು ಕೆಳಗಡೆ ಬಂದ್ರೆ ನೀವಿಲ್ಲಿ ಡೈಲಿ ಡಯಟ್ ಅನ್ನ ಡೈಲಿ ಮೇಂಟೈನ್ ಮಾಡಬೇಕು ಅಂತ ಈ ಲೋಗವನ್ನ ನಾವಿಲ್ಲಿ ಕೊಟ್ಟಿದೀವಿ. ನೀವು ಔಟ್ಸೈಡ್ ಫುಡ್ ಅನ್ನ ತಿಂದೆ ಒಂದು ಹೆಲ್ದಿ ಡಯಟ್ ಅನ್ನ ಮೇಂಟೈನ್ ಮಾಡ್ಬೇಕಂದ್ರೆ ಇಲ್ಲೊಂದು ಟಿಕ್ ಮಾರ್ಕ್ ಅನ್ನ ಹಾಕೊಳ್ಳಿ. ಮತ್ತೆ ನಿಮ್ಮ ನಾಲೆಜ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಯಾವ್ದಾದ್ರು ರೀಡಿಂಗ್ ಮಾಡಬೇಕು, ಆಡಿಯೋ ಬುಕ್, ಪಾಡ್ಕಾಸ್ಟ್ ಅನ್ನ ಕೇಳಬೇಕು, ಇಲ್ಲ ಹೊಸದಾಗಿ ಯಾವ್ದಾದ್ರು ವಿಷಯವನ್ನ ಕಲ್ತ್ಕೋಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ನಾವು ಒಂದು ಬುಕ್ ಸಿಂಬಲ್ ಅನ್ನ ಕೊಟ್ಟಿದೀವಿ. ಮತ್ತೆ 75 ಡೇ ಹಾರ್ಟ್ ಚಾಲೆಂಜ್ ಅಲ್ಲಿ ಹೇಳೋ ಹಾಗೆ ಒಂದಿನಕ್ಕೆ 2 ವರ್ಕೌಟ್ ಅನ್ನ ಮಾಡಬೇಕು ಅಂತ ಮಾರ್ನಿಂಗ್ ನೀವು ಕಾರ್ಡಿಯೋ ವರ್ಕೌಟ್ ಅನ್ನ ಮಾಡ್ಬಿಟ್ಟು ಈವ್ನಿಂಗು ಸ್ಟ್ರೆಂತ್ ಟ್ರೈನಿಂಗ್ಗೋಸ್ಕರ ಈ ಡಂಬಲ್ ಸಿಂಬಲ್ ಅನ್ನ ನಾವಿಲ್ಲಿ ಕೊಟ್ಟಿದೀವಿ. ಆ ಸೆಕೆಂಡ್ ವರ್ಕೌಟ್ ಅನ್ನ ನೀವು ಮುಗಿಸಿದ್ಮೇಲೆ ನೀವಿಲ್ಲಿ ಒಂದು ಟಿಕ್ ಮಾರ್ಕ್ ಅನ್ನ ಹಾಕೋಬಹುದು. ಮತ್ತೆ ನೈಟು ನಿದ್ದೆ ಮಾಡೋಕ್ಕಿಂತ ಮುಂಚೆ ನೀವು ಮೆಡಿಟೇಷನ್, ಯೋಗ, ಸೆಲ್ಫ್ ರಿಫ್ಲೆಕ್ಷನ್ ಅನ್ನ ಮಾಡ್ಬಿಟ್ಟು ಕೊನೆಯದಾಗಿ ನಿದ್ದೆ ಮಾಡೋಕ್ಕಿಂತ ಮುಂಚೆ ಆ ದಿನದಲ್ಲಿ ಎಷ್ಟು ಲೀಟರ್ ನೀರನ್ನ ನೀವು ಕುಡಿದಿರಾ ಅಂತ ಈ ಸೆಲ್ಫ್ ಕೇರ್ ರೂಟೀನ್ ಅಲ್ಲಿ ನೀವು ನೋಟ್ ಮಾಡಿ ಇಟ್ಕೋಬಹುದು. ಇದೇ ರೀತಿ ಆಸ್ ಯೂಶುವಲ್ ನಿಮ್ಮ ಡೈಲಿ ಟಾಸ್ಕ್ ಅನ್ನ ಸೆಕ್ಷನ್ ಆಗಿ ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಒಂದು ಮಂತ್ ಅನ್ನ ನೀವು ಕಂಪ್ಲೀಟ್ ಮಾಡಿದ ನಂತರ ಇಲ್ಲಿ ನಾವು ಹೊಸದಾಗಿ ಆಡ್ ಮಾಡಿರೋ ಮಂತ್ ಎಂಡ್ ರಿವ್ಯೂ ಸೆಕ್ಷನ್ ಅಲ್ಲಿ ಇಲ್ಲಿ ನಿಮ್ಮ ವೆಲ್ತ್, ಹೆಲ್ತ್, ಹ್ಯಾಪಿನೆಸ್ ಆರ್ ಎಕ್ಸ್ಪೀರಿಯನ್ಸ್ ಮತ್ತೆ ವಿಸ್ಡಮ್ ಅಲ್ಲಿ ನಿಮ್ಗೆ ನೀವು 10 ಪಾಯಿಂಟ್ ರೇಟಿಂಗ್ ಅನ್ನ ಕೊಟ್ಬಿಟ್ಟು ಒಳಗಡೆ ಏನೆಲ್ಲ ನೋಟ್ಸ್ ಅನ್ನ ತಗೋಬೇಕು, ಹೇಗೆಲ್ಲ ಇಂಪ್ರೂವ್ ಮಾಡಬೇಕು ಅಂತ ನಿಮ್ಮ ಆಕ್ಷನ್ ನ ನೀವೇ ರಿವ್ಯೂ ಮಾಡ್ಕೋಬಹುದು. ಅದಕ್ಕೆ ಕೆಳಗಡೆ ಒಂದು ಮಂತ್ ಅನ್ನ ಮುಗಿಸ್ಬೇಕಾದ್ರೆ ನಿಮ್ಮ ವೆಲ್ತ್ ನ ಎಷ್ಟು ಇಂಪ್ರೂವ್ ಮಾಡಿದಿರಾ, ಇನ್ಕಮ್ ಎಷ್ಟು, ಎಕ್ಸ್ಪೆನ್ಸ್ ಎಷ್ಟು, ಅದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ನಮ್ಮ ಆಕ್ಚುಲ್ ಇನ್ಕಮ್ ಎಷ್ಟು, ನಮ್ಗೆ ಎಷ್ಟು ಸಾಲ ಇದೆ, ಇಷ್ಟರ ಮಟ್ಟಿಗೆ ಅಸೆಟ್ ಅನ್ನ ಇಟ್ಟಿದೀವಿ, ನಮ್ಮ ನೆಟ್ವರ್ತ್ ಎಷ್ಟು ಅನ್ನೋ ಹಾಗೆ ಒಂದೊಂದು ಮಂತಿಗೂ ನಮ್ಮ ಫಿನಾನ್ಸ್ ಅನ್ನ ಈ ವೆಲ್ತ್ ಟ್ರ್ಯಾಕರ್ ಬೇಸಿಸ್ ಅಲ್ಲಿ ನೀವು ಟ್ರ್ಯಾಕ್ ಮಾಡಬಹುದು. ಅದು ಮುಕ್ತಾಯಗೊಂಡ್ಮೇಲೆ ನಿಮ್ಗೆ ಆಸ್ ಯೂಶುವಲ್ ಇದೇ ರೀತಿ ಎಲ್ಲಾ ಮಂತ್ಸಿಗೂ ಸಪರೇಟ್ ಆಗಿ ನಾವು ಸೆಕ್ಷನ್ ನ ಕೊಟ್ಟಿದೀವಿ. ಎಲ್ಲಾ ಮಂತ್ಸು ಮುಕ್ತಾಯಗೊಂಡ್ಮೇಲೆ ಕೊನೆಯದಾಗಿ ಮಂತ್ ಎಂಡ್ ರಿವ್ಯೂ ನಂತರ ನಿಮ್ಗೆ ಇಂಪಾರ್ಟೆಂಟ್ ಇನ್ಫೋಲಾಗ್ ಅನ್ನೋ ಒಂದು ಪೇಜ್ ಅನ್ನ ಹೊಸದಾಗಿ ಆಡ್ ಮಾಡಿದೀವಿ. ಯೂಶುವಲ್ ಆಗಿ ನೀವು ಮಲ್ಟಿಪಲ್ ಇಮೇಲ್ ಅಕೌಂಟ್, ಮಲ್ಟಿಪಲ್ ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ಸು, ಎಟಿಎಂ ಕಾರ್ಡ್ ನ ಪಿನ್ ನಂಬರ್ಸು, UPI ID ಇಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ನ CDSL T ಪಿನ್, 16 ಡಿಜಿಟ್ ಡಿಮ್ಯಾಟ್ ಅಕೌಂಟ್ ನಂಬರ್, ಈ ರೀತಿ ಕ್ರಿಟಿಕಲ್ ಇನ್ಫಾರ್ಮೇಶನ್ ಅನ್ನ ನೀವಿಲ್ಲಿ ನೋಟ್ ಮಾಡಿ ಇಟ್ಕೋಬಹುದು. ಮತ್ತೆ ಬ್ಯಾಂಕಿಂಗ್ ಪಾಸ್ವರ್ಡ್ಸ್ ಅನ್ನ ಅಪ್ಡೇಟ್ ಮಾಡಕ್ಕೆ ಹೇಳುವಾಗ ಆ ಪಾಸ್ವರ್ಡ್ ಅಪ್ಡೇಟ್ ಅನ್ನ ನೀವಿಲ್ಲಿ ನೋಟ್ ಮಾಡಿ ಇಟ್ಕೋಬಹುದು. ಡಿಜಿಟಲ್ ಕಾಪಿಯನ್ನ ನಂಬೋದ್ಕಿಂತ ಈ ರೀತಿ ಸೆನ್ಸಿಟಿವ್ ಕ್ರಿಟಿಕಲ್ ಇನ್ಫಾರ್ಮೇಶನ್ಗೆ ಫಿಸಿಕಲ್ ಕಾಪಿಯನ್ನ ನಂಬೋದು ಬೆಟರ್. ಸುಮಾರು ಜನ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೋತೀರಾ. ಆದ್ರಿಂದ ಈ ವರ್ಷದಲ್ಲಿ ಎಲ್ಲೆಲ್ಲ ಟ್ರಾವೆಲ್ ಮಾಡ್ಬೇಕು, ಯಾವ ಸಿಟಿಗೆ ಹೋಗ್ಬೇಕು, ಎಲ್ಲೆಲ್ಲಿ ವಿಸಿಟ್ ಮಾಡೋಣ ಅಂತ ನಿಮ್ಮ ಟ್ರಾವೆಲ್ ಡ್ರೀಮ್ಸ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಈ ಪೇಜ್ ಅನ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವೇನಾದ್ರೂ ಸುಮಾರು ದಿನದಿಂದ ತಗೋಬೇಕು ಅಂತ ಅನ್ಕೊಂಡ್ರೆ ಆ ರೀತಿ ವಿಷಯವನ್ನ ಪ್ಲಾನ್ ಮಾಡೋದಕ್ಕೆ ನೀವಿಲ್ಲಿ ಬರ್ದಿಟ್ಟು ಪ್ಲಾನ್ ಮಾಡ್ಕೋಬಹುದು. ನಿಮ್ಗೆ ಇದ್ದಕ್ಕಿದಂತೆ ರ್ಯಾಂಡಮ್ ಐಡಿಯಾ ಎಲ್ಲ ಬಂದ್ರೆ, ಇಲ್ಲಾಂದ್ರೆ ಯಾವ್ದಾದ್ರು ಪ್ರಾಜೆಕ್ಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ರೆ ಅದನ್ನ ಎಲ್ಲಾದ್ರೂ ಬರೀಬೇಕು ಅಂತ ಅನ್ಕೋತೀವಿ ತಾನೆ, ಆ ರೀತಿ ವಿಷಯಗಳನ್ನ ಈ ಪೇಜ್ ಅಲ್ಲಿ ನೀವು ನೋಟ್ ಮಾಡಿ ಇಟ್ಕೋಬಹುದು. ಇವತ್ತಿರೋ ಫಾಸ್ಟ್ ಪೇಸ್ ಆನ್ಲೈನ್ ವರ್ಲ್ಡ್ ಅಲ್ಲಿ ನಿಮ್ಮ ಅಟೆನ್ಷನ್ ಅನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೇನೆ ನಿಮ್ಮ ಫೋನ್ ಸುಮಾರು ವಿಷಯಗಳನ್ನ ತೋರಿಸ್ತಾ ಇರುತ್ತೆ. ಆ ಅಟೆನ್ಷನ್ ನ ಡೈವರ್ಟ್ ಮಾಡೋದಕ್ಕೆ ಬಿಡದೆ ನಿಮ್ಮ ಲೈಫ್ ಅನ್ನ ಇಂಟೆನ್ಷನಲ್ ಆಗಿ ಬಾಳ್ಬೇಕು ಅಂತ ಅನ್ಕೊಂಡ್ರೆ ಯಾವಾಗ್ಲೂ ಡಿಸ್ಟ್ರಾಕ್ಟೆಡ್ ಆಗಿ ಇರದೆ ಅಟ್ಲೀಸ್ಟ್ ಸಮ್ ಟೈಮ್ಸ್ ಆದ್ರೂ ಫೋಕಸ್ಡ್ ಆಗಿ ಡೀಪ್ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇಂದ ನಮ್ಮ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ನಿಮ್ಮ ಆರ್ಡರ್ಸ್ ಅನ್ನ ಪ್ಲೇಸ್ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ ನಂತರ ಚೆಕ್ಔಟ್ ಮಾಡೋಕ್ಕಿಂತ ಮುಂಚೆ AE 2024 ಅನ್ನೋ ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿದ್ರೆ ಈಗ ಲಾಂಚ್ ಆಫರ್ ಆಗಿ ನಿಮ್ಗೆ ಫ್ಲಾಟ್ 100 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ನಿಮ್ಮ ಆರ್ಡರ್ಸ್ ಅನ್ನ ಪ್ಲೇಸ್ ಮಾಡಿದ್ರೆ ನಿಮ್ಮ ಲೊಕೇಶನ್ಗೆ ತಕ್ಕಂತೆ ಅದೇ ರೀತಿ ಪ್ರಾಡಕ್ಟ್ ನ ಅವೈಲೇಬಲ್ಗೆ ತಕ್ಕಂತೆ 7 to 12 ಡೇಸ್ ಒಳಗಡೆ ಜರ್ನಲ್ ನಿಮ್ಮ ಹತ್ರ ಡೆಲಿವರಿ ಆಗುತ್ತೆ. ಈ ಹೊಸ ವರ್ಷದಲ್ಲಿ ನಮ್ಮ ಜರ್ನಲ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಗೋಲ್ಸ್ ಮತ್ತೆ ಪ್ಲಾನ್ಸ್ ಅನ್ನ ಅನ್ಕೊಂಡ ಹಾಗೆ ಎಕ್ಸಿಕ್ಯೂಟ್ ಮಾಡಿ ನಿಮ್ಮ ಲೈಫ್ ಅನ್ನ ನೀವು ಇಂಟೆನ್ಷನಲ್ ಆಗಿ ಬಾಳಿ. ನಿಮ್ಗೆ ನಮ್ಮ ಜರ್ನಲ್ ಬಗ್ಗೆ ಯಾವುದೇ ಕ್ವಶನ್ ಇದ್ರು ಇಲ್ಲ ಬಲ್ಕ್ ಆರ್ಡರ್ಸ್ ಅನ್ನ ಪ್ಲೇಸ್ ಮಾಡ್ಬೇಕು ಅಂತ ಅನ್ಕೊಂಡ್ರು ನಮ್ಮ ವೆಬ್ಸೈಟ್ ನ ಚಾಟ್ ಸಪೋರ್ಟ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ hello ನಂಬ @almosteverythingapp.com ಅಲ್ಲಿ ನಮ್ಗೊಂದು ಮೇಲ್ ಹಾಕಿ ಜರ್ನಲ್ ರಿಲೇಟೆಡ್ ಆಗಿ ಎಲ್ಲಾ ಕ್ವಶನ್ ಅನ್ನ ಆನ್ಸರ್ ಮಾಡೋದಕ್ಕೆ ನಾವು ರೆಡಿ ಇದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಿತ್ರ. ನಮ್ಮ ಜರ್ನಲ್ ನ 2023 ವರ್ಷನ್ ನ ವಿಡಿಯೋವನ್ನ ನೋಡ್ಬೇಕಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ.